ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತ ಅನ್ನೋದು ಬದುಕಿದೆಯೋ ಇಲ್ವೇ ಸತ್ತಿದೆಯೋ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಕುಡಿಯುವ ನೀರಿಲ್ಲದೆ ಜನರು ಪರದಾಡುತ್ತಿದ್ದರೂ ಅತ್ತ ತಿರುಗಿ ನೋಡದ ನಗರಸಭೆ ಅಧಿಕಾರಿಗಳು ಜನರಿಗೆ ಸಬೂಬು ಹೇಳುತ್ತಲೇ ಕಾಲ ಕಳೆಯುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ ಅವಾಂತರಕ್ಕೆ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಈ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಅತ್ತ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಇತ್ತ ನಗರಸಭೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಹೆದ್ದಾರಿ ಕಾಮಗಾರಿ ಹೆಸರಿನಲ್ಲಿ ತಮಗೆ ಇಷ್ಟ ಬಂದಂತೆ ಅಗೆದು ಜಕ್ಕಲಮಡುಗು ಪೈಪ್ಲೈನ್ ಹಾಳು ಮಾಡಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಹೊರಟು ಹೋಗಿದ್ದಾರೆ. ಎಂಜಿ ರಸ್ತೆಯಲ್ಲಿ ಹಾದು ಹೋಗಿದ್ದ ಜಕ್ಕಲಮಡುಗು ಪೈಪ್ಲೈನ್ ಒಡೆದ ಕಾರಣ ಇದೀಗ ಜಕ್ಕಲಮಡುಗು ಜಲಾಶಯದ ನೀರು ಒಡೆದ ಪೈಪಿನಲ್ಲಿ ಹರಿಸಲು ಸಾಧ್ಯವಿಲ್ಲ. ತಿಮ್ಮಕ್ಕ ಬಡಾವಣೆಯಲ್ಲಿ ಈಗಾಗಲೇ ಕೊರೆಸಲಾಗಿದ್ದ ಕೊಳವೆ ಬಾವಿಗಳು ಹೂಳಿನಿಂದ ತುಂಬಿ ಹೋಗಿದ್ದು ಅವುಗಳಿಂದ ನೀರು ಬರುತ್ತಿಲ್ಲ. ಹಾಗಾಗಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿರುವ ತಿಮ್ಮಕ್ಕ ಬಡಾವಣೆಯ ಜನತೆ ಕಳೆದ 1 ತಿಂಗಳಿಂದ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. 5ನೇ ವಾರ್ಡಿನ ನಗರಸಭೆ ಸದಸ್ಯರಾಗಿರುವ ನಾಗರಾಜ್ ಅವರು ಈ ಬಡಾವಣೆಯ ಮನೆಗಳಿಗೆ ಕೆಲಕಾಲ ತಮ್ಮ ಸ್ವಂತ ಹಣದಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡಿಸಿದ್ದಾರೆ. ಆದರೆ ತಿಂಗಳುಗಟ್ಟಲೆ ಕೊಡಿಸಲು ಸಾಧ್ಯವಾಗದೆ ಅವರು ಸುಮ್ಮನಾಗಿದ್ದು, ನಗರಸಭೆ ಅಧಿಕಾರಿಗಳು ಮಾತ್ರ ನಾಗರಿಕರಿಗೆ ನೀರು ನೀಡಬೇಕು ಎಂಬ ಕನಿಷ್ಠ ಯೋಚನೆಯೂ ಇಲ್ಲದ ಜಾಣ ಮೌನಕ್ಕೆ ಶರಣಾಗಿದೆ. ಈ ಕುರಿತು ಪೌರಾಯುಕ್ತರು ಸೇರಿದಂತೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಈ ಬಡಾವಣೆಯ ನಿವಾಸಿಗಳು ಮನವಿ ಮಾಡಿದರೂ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಕ್ಯಾರೆ ಎಂದಿಲ್ಲ. ಇದರಿಂದ ರೋಸಿ ಹೋಗಿರುವ ನಾಗರಿಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಪ್ರಸ್ತುತ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲವಾಗಿದ್ದು, ಅಧಿಕಾರಿಗಳನ್ನು ಹೇಳುವವರು ಕೇಳುವವರು ಇಲ್ಲವಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿದ್ದು, ನಗರದಲ್ಲಿ ನಾಗರಿಕರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತಾರದೆ ತಮ್ಮ ಕೆಲಸಗಳಲ್ಲಿ ತಾವು ನಗರಸಭೆಯ ಅಧಿಕಾರಿಗಳು ನಿರತರಾಗಿದ್ದಾರೆ. ಪರಿಣಾಮ ನಾಗರಿಕರು ನಿತ್ಯ ನರಕ ಅನುಭವಿಸುವಂತಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಆಡಳಿತಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲು ತಿಮ್ಮಕ್ಕ ಬಡಾವಣೆಯ ನಿವಾಸಿಗಳು ನಿರ್ಧರಿಸಿದ್ದಾರೆ. ನನ್ನ ಹೆಸರು ಎನ್ ಚೌಡಪ್ಪ ಅಂತ, ನಿವೃತ್ತ ಉಪನ್ಯಾಸಕರು. ವಾರ್ಡ್ ನಂಬರ್ 5ರಲ್ಲಿ ವಾಸವಾಗಿದ್ದೀನಿ. ಸುಮಾರು ತಿಮ್ಮಕ್ಕ ಲೇಔಟು ಸುಮಾರು 25 ದಿನಗಳಿಂದ ನೀರು ಬರ್ತಾ ಇಲ್ಲ. ರಾಮಾಂಜಿ ಇಲ್ಲಿ ವಾಟರ್ ಮ್ಯಾನ್ ಆಗಿದ್ದಾನೆ. ಆದರೆ ಆತನಿಗೆ ಫೋನ್ ಮಾಡಿದಾಗ, ಅಣ್ಣ ಈ ಥರ ಬೋರು ಸಿಲ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಮೋಟ್ರು ನೀರು ಬರ್ತಾ ಇಲ್ಲ ಅಂತೇಳಿ. ಆಮೇಲೆ ನಾಗರಾಜು ಕೌನ್ಸಿಲರು ಬಂದರು. ಇಲ್ಲಿ ಶೇಷಭಟ್ರ ಮನೆ ಮುಂದೆ ಇರ್ತಕ್ಕಂಥ ಒಂದು ಬೋರಲ್ಲಿ ಸರಿ ಮಾಡೋಣ ಅಂತೇಳಿ ನೋಡಿದ್ರು. ಪೈಪುಗಳು ತೆಗೆದ್ರು, ಹೊರಗೆ ಹಾಕಿದ್ರು, ಅದರಲ್ಲಿ ನೀರು ಬರಲಿಲ್ಲ. ಒಂದು ಮೋಟ್ರು ಸಿಕ್ಕಾಕೊಂಡಿರೋದನ್ನು ಎಷ್ಟು ದಿನ ತೆಗಿಬೇಕು ಕಾರ್ಪೊರೇಷನ್ ಅವರು? ಅಲ್ಲ, ಎಷ್ಟು ದಿನ, ಹೌ ಮೆನಿ ಡೇಸ್ ದೇ ಕ್ಯಾನ್ ಟೇಕ್ ಟು ರಿಮೂವ್ ದಟ್? 25 ದಿನದಿಂದ ನೀರು ಬರಲಿಲ್ಲ. ಒಂದು ಟ್ಯಾಂಕರ್ ಬಂದು 500 ರೂಪಾಯಿ. ನಮಗೆ ಫಿಕ್ಸ್ಡ್ ಇನ್ಕಮ್ ಬರ್ತಕ್ಕಂಥ ನಾಗರಿಕರಾಗಿರ್ತಕ್ಕಂಥ ನಾವು ಒಂದೊಂದು ಟ್ಯಾಂಕರ್ ಹಾಕ್ಸ್ಕೊಂಡು ಎಷ್ಟು ದಿನ ಜೀವನ ಮಾಡೋಕ್ಕಾಗತ್ತೆ? ನೀರು ಮೋಸ್ಟ್ ನೆಸೆಸಿಟಿ ಅನ್ನೋದು ಕಾರ್ಪೊರೇಷನ್ ಕಮಿಷನರ್ಗೆ ಗೊತ್ತಿಲ್ವಾ, ಇಂಜಿನಿಯರಿಗೆ ಗೊತ್ತಿಲ್ವಾ? DC ಸಾಹೇಬರು ಪ್ರತಿ ಮೀಟಿಂಗಲ್ಲಿ ಕೂಡ ಹೇಳ್ತಾ ಇರ್ತಾರೆ, ಜನಗಳಿಗೆ ನೀರು ಸರಬರಾಜು ಮಾಡಿ, ಮೋಟ್ರ್ ಕೆಟ್ಟರೆ ನೀವು ಟ್ಯಾಂಕರಲ್ಲಿ ಪ್ರತಿ ಮನೆಗೂ ಒಡಿಸಿ ಅವ್ರಿಗೆ ತೃಪ್ತಿಪಡಿಸಿ ಅಂತೇಳಿ ಪದೇ ಪದೇ ಹೇಳ್ತಾ ಇರ್ತಾರೆ. ಯಾಕೆ ನಾವು ಕೂಡ, ನಾನು ಡಾಕ್ಟರ್ ಚಂದ್ರಪ್ಪನವರು ಮೊನ್ನೆ ಹೋಗಿ ಕಮಿಷನರ್ ಸಾಹೇಬನ್ನೇ ಮೀಟ್ ಮಾಡಿದ್ವಿ. ಸರ್, 25 ದಿನದಿಂದ ನಮ್ಗೆ ನೀರು ಬರ್ತಾ ಇಲ್ಲ, ನೀವೇನು ಕ್ರಮ ಕೈಗೊಂಡಿದ್ದೀರಾ ಅಂತ ಕೇಳಿದಾಗ ಚಕ್ರಪಾಣಿನ ಕರೆಸಿದ್ರು. ಪಾಪ ಅವರು 2-3 ಸಲ ಕರೆಸಿದ್ರು, ಚಕ್ರಪಾಣಿಯವರು ಬರಲಿಲ್ಲ. ಮತ್ತು ಕರೆಸಿ ಸರ್ ಅಂದರೆ ಜೋರು ಮಾಡಿದ್ರೆ ಬಂದರು. ಅವ್ರು ಬಂದು ಏನು ಹೇಳಿದರು, ಇಲ್ಲಿ ಜಡ್ಜ್ ಸಾಹೇಬರು ಇದ್ದಾರೆ ನಮ್ಮ ಲೇಔಟಲ್ಲಿ, ಅವರು ಕೂಡ ಹೇಳಿದ್ದಾರೆ, ನಿನಗೆ ಸುಮೋಟ ಕೇಸ್ ಹಾಕಿ ಒಳಗಾಕಿಸ್ತೀನಿ ಅಂತೇಳಿ ಚಕ್ರಪಾಣಿಗೆ ಹೇಳಿದ್ದಾರೆ. ಅಲ್ಲ, ಯಾವುದೋ ಒಂದು ಬೋರ್ಗೆ ನಂಬ್ಕೊಂಡಿದ್ದರೆ ಸಾರ್ವಜನಿಕರು ಏನಾಗಬೇಕು? ಯಾವ ಬೋರ್ ಸಿಗುತ್ತೋ ಅದನ್ನು ತರಬೇಕು, 5-6 ದಿನದಲ್ಲಿ ಸರಿ ಮಾಡಬೇಕು, ಸಾರ್ವಜನಿಕರಿಗೆ ನೀರು ಕೊಡಬೇಕು. ಸರ್, ನಾನು ತಿಮ್ಮಕ್ಕ ಚಂದ್ರಶೇಖರ್ ಅಂತ ಮಾತಾಡ್ತಿರೋದು. ಇಲ್ಲಿ ನೀರಿಂದು ತುಂಬ ವ್ಯವಸ್ಥೆ ಆಗ್ತಾ ಇಲ್ಲ, ತುಂಬ ತೊಂದರೆ ಆಗಿದೆ. ಯುಗಾದಿ ಹಬ್ಬದ ದಿನ ಬಿಟ್ಟಿದ್ದೆ ನೀರು, ಅದಾದಮೇಲೆ ಬಿಟ್ಟೇ ಇಲ್ಲ. ಪಾಪ ಪ್ರತಿಯೊಬ್ಬರು ಮನೆಯವರು ಟ್ಯಾಂಕರ್ ಓಡಿಸ್ಕೊಳ್ತಾ ಇದ್ದಾರೆ, ತುಂಬ ಕಷ್ಟ ಆಗಿದೆ. 1 ತಿಂಗಳು ಮೇಲೆ 5 ದಿವಸ ಆಗಿದೆ ಸರ್. ನಮ್ಮ ನಗರಸಭೆಯವರು ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ.
ಹೆಸರು ಮಲ್ಲೇಶ್ ಅಂತೇಳಿ ತಿಮ್ಮಕ್ಕ ಲೇಔಟ್ ಶ್ರೀನಿವಾಸಮೂರ್ತಿ ಬಡಾವಣೆಯಲ್ಲಿ ಇರ್ತಕ್ಕಂಥನು. ಇಲ್ಲಿ UGD ಮ್ಯಾನುವಲ್ಗಳು ಎಲ್ಲವೂ ಬ್ಲಾಕ್ ಆಗಿದ್ದಾವೆ. ಈ ವಿಚಾರವಾಗಿ ನಾವು ನಗರಸಭೆ ಸದಸ್ಯರ ಮುಖಾಂತರ ನಗರಸಭೆಗೆ ಮಾಹಿತಿ ನೀಡಿದ್ದೀವಿ. ಆದ್ರೂ ಇದುವರೆಗೂ ಯಾರೊಬ್ಬರು ಬಂದು ಮಾಡಲಿಲ್ಲ. ಅದರಿಂದ ಅದು ಬ್ಲಾಕ್ ಆಗಿರೋದ್ರಿಂದ ನಮ್ಮ ಮನೆಗಳಿಗೆಲ್ಲ ರಿವರ್ಸ್ ಹೊಡೆದು ಮನೆ ಒಳಗಡೆ ಕಾಂಪೌಂಡಲ್ಲೆಲ್ಲ ಗಲೀಜಾಗ್ತಾಯಿದೆ. ಇದು ಸುಮಾರು ಒಂದು ವಾರದಿಂದ ನಮಗೆ ಸಮಸ್ಯೆ ಆಗಿದೆ. ನಗರಸಭೆಯಿಂದ ಯಾರೂ ಬರ್ತಾಯಿಲ್ಲ. ನೀರಿನ ಸಂಪು ಆಮೇಲೆ ಅದು ಸಂಪೊಳಗಡೆ ಹೋಗ್ತದೆ. ಆ ಸಂಪೊಳಗಿರೋ ನೀರು ಕಲುಷಿತ ಆಗಿರೋ ನೀರು ನಾವು ಕುಡಿದ್ರೆ ನಮಗಿಲ್ದಿರೋ ಕಾಯಿಲೆಗಳು ಬರ್ತದೆ. ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು. ಈ ಬಿಸಿಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಇದರ ವಿಚಾರವಾಗಿ ನಗರಸಭೆಯವರು ಎಚ್ಚೆತ್ತುಕೊಂಡು ಇದು ಬಂದು ನಮಗೆ ಕ್ಲೀನ್ ಮಾಡಿಕೊಡ್ಬೇಕಾಗಿ. ಮುಖ್ಯವಾಗಿ ಈ ಬಡಾವಣೆಯಲ್ಲಿರುವ ಎಲ್ಲ ನಿವಾಸಿಗಳು ತೆರಿಗೆ ಪಾವತಿಸುವವರೇ ಆಗಿದ್ದು, ಇಂತಹ ಪ್ರತಿಷ್ಠಿತ ಬಡಾವಣೆಯಲ್ಲಿನ ನೀರಿನ ಸಮಸ್ಯೆ ಎದುರಾದಾಗ ಶೀಘ್ರ ಪರಿಹಾರ ಮಾಡಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈಗಲಾದರೂ ನಗರಸಭೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಜನರ ಸಮಸ್ಯೆ ಪರಿಹರಿಸಲು ಮುಂದಾಗದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ.